Dear students, welcome to income tax class. In this video, I discuss on exemption under section 54F. ಸೊ ಈ ಒಂದು ವಿಡಿಯೋಲಿ ನಾನು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F. ಸೊ 54F ವಾಟ್ ಆ್ಯಕ್ಚುಲಿ ಟಾಕ್ಸ್ ಅಬೌಟ್ ಅಂತ ಹೇಳಿದ್ರೆ, ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿರಬಹುದು ಪ್ರೀವಿಯಸ್ ಇಯರಲ್ಲಿ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಹೊರತುಪಡಿಸಿ. ಮತ್ತು ಅದರಲ್ಲಿ ಬಂದಂಥ ಇನ್ಕಮ್, ಅದರಲ್ಲಿ ಬಂದಂಥ LTCGನ ಇಫ್ ದ LTCG ಈಸ್ ಇನ್ವೆಸ್ಟೆಡ್ ಇನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, in that case the assessee can claim exemption under section 54F. ನೋಡಿ, 54 ಮತ್ತು 54Fಗೆ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, 54ಅಲ್ಲಿ ಟ್ರಾನ್ಸ್ಫರ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂತ ಬರುತ್ತೆ. ಬಟ್ 54Fಲ್ಲಿ ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ರೆಸಿಡೆನ್ಷಿಯಲ್ ಪ್ರಾಪರ್ಟಿನ ಹೊರತುಪಡಿಸಿ ಇನ್ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದ್ದು, ಅದರಲ್ಲಿ ಬಂದಂಥ ಇನ್ಕಮನ್ನು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಮಾಡೋದಕ್ಕಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಆಗ ಅಸಸಿ 54Fಲ್ಲಿ ಅವನು ಎಕ್ಸೆಂಪ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ಯಾಕೆ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ 54ಅಲ್ಲಿ ಬರುತ್ತದೆ ಆಲ್ರೆಡಿ. ಹಾಗಾಗಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಹೊರತುಪಡಿಸಿ ಇನ್ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಪ್ರೀವಿಯಸ್ ಇಯರಲ್ಲಿ ಸೇಲ್ ಮಾಡಿ ಬಂದಂಥ ಇನ್ಕಮಲ್ಲಿ ಅವನು ಮತ್ತೆ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು ಮಾಡಿದರೆ, ಆಗ ಅವನಿಗೆ ಅಸಸಿಗೆ 54Fಲ್ಲಿ ಎಕ್ಸೆಂಪ್ಷನನ್ನು ಅವನು ಕ್ಲೈಮ್ ಮಾಡ್ಕೋಬಹುದು. 54 ಮತ್ತು 54Fಗೆ ಡಿಫರೆನ್ಸ್ ಅದೇ. 54ಅಲ್ಲಿ ಸೇಲ್ ಆಫ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಪ್ರಾಪರ್ಟಿ ಆಗುತ್ತೆ. 54Fಲ್ಲಿ ಟ್ರಾನ್ಸ್ಫರ್ ಆರ್ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿರ್ಬೋದು, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಇನ್ ದಟ್ ಕೇಸ್ ದ ಅಸಸಿ ಕ್ಯಾನ್ ಕ್ಲೈಮ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F. ಓಕೆ, ಎಕ್ಸೆಂಪ್ಷನ್ ಯಾರ್ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಮತ್ತು HUFಗೆ ಮಾತ್ರ ಈ ಎಕ್ಸೆಂಪ್ಷನ್ ಸಿಗುತ್ತೆ. ನಿಮಗೆ ಬೇರೆ ಯಾವುದೂ ಇಲ್ಲ. ಅಸೆಸ್ಮೆಂಟ್ ಆಫ್ ಓನ್ಲಿ ಇಂಡಿವಿಜುವಲ್ ಇರೋದ್ರಿಂದ ನೋ ನೀಡ್ ಟು ಬಾದರ್ ಅಬೌಟ್ ಅದರ್ ಟೈಪ್ಸ್ ಆಫ್ ಪರ್ಸನ್ಸ್. ಬೇರೆ ಟೈಪ್ ಆಫ್ ಪರ್ಸನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗಿರುವಂಥದ್ದು ಓನ್ಲಿ ಇಂಡಿವಿಜುವಲ್. ಸೊ ಎಕ್ಸೆಂಪ್ಷನ್ ವಿಲ್ ಬಿ ಅವೈಲೇಬಲ್ ಟು ಇಂಡಿವಿಜುವಲ್. ದೆನ್ ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಪ್ರೀವಿಯಸ್ ಇಯರಲ್ಲಿ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿರಬೇಕು, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಹೊರತುಪಡಿಸಿ. ದೆನ್ ಇನ್ವೆಸ್ಟ್ಮೆಂಟ್ ಇನ್ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ನೋಡಿ, ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಮತ್ತೆ ಹೊಸದಾಗಿ ಒಂದು ಹೌಸ್ ಪ್ರಾಪರ್ಟಿಗೆ ಮಾತ್ರ ಅವನು ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ಓನ್ಲಿ ಒನ್ ರೆಸಿಡೆನ್ಷಿಯಲ್ ಹೌಸ್ ನಾವು ಅಲೌಡ್, ಆ್ಯಂಡ್ ದಟ್ ಟು ಇನ್ ಇಂಡಿಯಾದಲ್ಲಿ ಮಾತ್ರ ಇರಬೇಕು ಆ್ಯಸ್ ಪರ್ ಅಮೆಂಡ್ಮೆಂಟ್. ಮೊದಲು ಅದು ಬೇರೆ ಪ್ರಾವಿಷನ್ಸ್ ಇತ್ತು, ಅದನ್ನು ಅಮೆಂಡ್ಮೆಂಟ್ ಮಾಡಿ ಈಗ ಆ್ಯಸ್ ಪರ್ ನ್ಯೂ ರೂಲ್ ಓನ್ಲಿ ಒನ್ ರೆಸಿಡೆನ್ಷಿಯಲ್ ಹೌಸ್ ಈಸ್ ಪರ್ಮಿಟೆಡ್ ಇನ್ವೆಸ್ಟ್ಮೆಂಟು. ಅಂದರೆ ಯಾವುದೇ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದಾಗ ಬಂದಿರುವಂಥ ಇನ್ಕಮಲ್ಲಿ ಅವನು ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಮಾತ್ರ ಇಂಡಿಯಾಲಿ ಪರ್ಚೇಸ್ ಮಾಡೋದಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪ್ರಾವಿಷನ್ ಇದೆ. ಎರಡು ಮಾಡಿದ್ರೆ ಅವನಿಗೆ ಎಕ್ಸೆಂಪ್ಷನ್ ಸಿಗೋದಿಲ್ಲ ಅಷ್ಟೇ. ದೆನ್ ಟೈಮ್ ಪೀರಿಯಡ್ ಆಫ್ ಪರ್ಚೇಸ್. ಟೈಮ್ ಪೀರಿಯಡ್ ಆಫ್ ಪರ್ಚೇಸ್ ಆದರೂ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆದರೂ ಆಗಿರ್ಬೋದು. ಇಫ್ ಪರ್ಚೇಸ್ಡ್ 1 year ಬಿಫೋರ್, ಸೇಮ್ ನಿಮಗೆ 54ಅಲ್ಲಿ ಏನಿತ್ತು ಟೈಮ್ ಪೀರಿಯಡ್ ಆಫ್ ಪರ್ಚೇಸು, ಇಲ್ಲಿ ಅದೇ ಅಪ್ಲೈ ಆಗುತ್ತೆ. ಅಂದರೆ ಅವನು ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ 1 ವರ್ಷ ಮುಂಚೆ ಏನಾದರೂ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದರೆ, ಅಥವಾ ಟ್ರಾನ್ಸ್ಫರ್ LTCA ಟ್ರಾನ್ಸ್ಫರ್ ಮಾಡಿದ ಆದಮೇಲೆ 2 ವರ್ಷದ ಒಳಗಾಗಿ ಅವನೇನಾದರೂ ಪರ್ಚೇಸ್ ಮಾಡಿದ್ರೆ, ಆರ್ ಇಫ್ ಕನ್ಸ್ಟ್ರಕ್ಷನ್ is concerned in such a case within 3 years after the transfer of LTCA ಟ್ರಾನ್ಸ್ಫರ್ ಮಾಡಿದ ಆದಮೇಲೆ 3 ವರ್ಷದೊಳಗಾಗಿ ಏನಾದರೂ ಕನ್ಸ್ಟ್ರಕ್ಷನನ್ನು ಮಾಡಿದ್ರೆ ಹೌಸ್ ಪ್ರಾಪರ್ಟಿನ, ಆಗಲೂ ಅವನಿಗೆ ಎಕ್ಸೆಂಪ್ಷನ್ ಸಿಗುತ್ತೆ.
ಸೊ ಇದೆಲ್ಲ ಮಾಡಬೇಕಂದ್ರೆ ಅವನಿಗೇನಾದರೂ 2 ವರ್ಷದ ಒಳಗಡೆ ಅವನು ಪರ್ಚೇಸ್ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇತ್ತು, ಅಥವಾ 3 ವರ್ಷದೊಳಗಡೆ ಹೌಸ್ ಪ್ರಾಪರ್ಟಿನ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿಸ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಅವನೇನು ಮಾಡಬೇಕು ಅಂತ ಹೇಳಿದ್ರೆ ಬಿಫೋರ್ ದಿ ಡ್ಯೂ ಡೇಟ್ ಆಫ್ ಫೈಲಿಂಗ್ ಆಫ್ ರಿಟರ್ನ್ ಅವನು ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ದೆನ್ ಕ್ವಾಂಟಮ್ ಆಫ್ ಡಿಡಕ್ಷನ್ಸ್. ಸೊ ಇಲ್ಲಿ ಕ್ವಾಂಟಮ್ ಆಫ್ ಡಿಡಕ್ಷನ್ಸು ಸ್ವಲ್ಪ ಕೇರ್ಫುಲ್ ಆಗಿರಬೇಕಿಲ್ಲಿ. ಈ ಒಂದು ಪ್ರಾವಿಷನಲ್ಲಿ ಮಾತ್ರ ನಿಮಗೆ ಪ್ರೊಪೋರ್ಷನೇಟಾಗಿ ಎಕ್ಸಂಪ್ಷನ್ ಸಿಗುತ್ತೆ. ಫುಲ್ ಅಮೌಂಟು ಎಕ್ಸಂಪ್ಷನ್ ಸಿಗೋದಿಲ್ಲ, ಪ್ರೊಪೋರ್ಷನೇಟಾಗಿ ಎಕ್ಸಂಪ್ಷನ್ ಸಿಗುತ್ತೆ. ಅಂದರೆ ಅದು ಫಾರ್ಮುಲಾ ಇಲ್ಲಿ ಬರೆದಿರೋದು ಕ್ಯಾಪಿಟಲ್ ಗೇನ್ಸ್ ಇಂಟು ಕ್ಯಾಪಿಟಲ್ ಗೇನ್ಸ್ ಅಂದರೆ ಏನು ಬಂದಿರುತ್ತೆ ಸೇಲ್ ಮಾಡಿದಾಗ LTCS ಏನು ಮಾಡಿದಾಗ ಏನು ಕ್ಯಾಪಿಟಲ್ ಗೇನ್ಸ್ ಬಂದಿರುತ್ತೆ ಅದು ಇಂಟು ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್. ನ್ಯೂ ಅಸೆಟ್ ಯಾವುದು? ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನ ಅದು ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡ್ರೇಷನ್. ಇಷ್ಟು ಪ್ರೊಪೋರ್ಷನೇಟಾಗಿ ನಾವು ಡಿಡಕ್ಷನ್ನ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ವಾಂಟಮ್ ಆಫ್ ಡಿಡಕ್ಷನ್ ಇಷ್ಟು. ನೆಕ್ಸ್ಟು ದೆನ್ ಕಾನ್ಸಿಕ್ವೆನ್ಸಸ್ ಇಫ್ ನ್ಯೂ ಅಸೆಟ್ ಇಸ್ ಸೋಲ್ಡ್. ಅದು ನಿಮ್ಗೆ ಗೊತ್ತಿದೆ, ಸೇಮ್ ಅಲ್ಲಿ 54ಅಲ್ಲಿ ಯಾವ ರೀತಿ ಅಪ್ಲೈ ಆಗ್ತಿತ್ತು ಇಲ್ಲಿನೂ ಅಷ್ಟೇ. ವಿತಿನ್ 3 ಇಯರ್ಸಲ್ಲಿ ಏನಾದರೂ ಹೊಸ ಅಸೆಟ್ ಏನು ಪರ್ಚೇಸ್ ಮಾಡಿದಾನೆ ಕನ್ಸ್ಟ್ರಕ್ಷನ್ ಮಾಡಿದಾನೆ ಅದನ್ನೇನಾದರೂ ಸೇಲ್ ಮಾಡಿಬಿಟ್ರೆ ಆಗ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತಾರೆ ಯಾವ ವರ್ಷದಲ್ಲಿ ಅವ್ನು ಸೇಲ್ ಮಾಡ್ತಾನೋ ಆ ವರ್ಷದಲ್ಲಿ. ಮತ್ತು ಹಿಂದೆ ಎಕ್ಸಂಪ್ಷನ್ ಏನು ಕ್ಲೈಮ್ ಮಾಡ್ಕೊಂಡಿರ್ತಾನೆ ಅದನ್ನು ಅವನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಯಾವ ವರ್ಷದಲ್ಲಿ ಅವನು ಸೇಲ್ ಮಾಡ್ತಾನೋ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಹೊಸ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡಿದ್ರೆ ಅದನ್ನು ಹಿಂದೆ ಎಕ್ಸಂಪ್ಷನ್ ಏನು ಕ್ಲೈಮ್ ಮಾಡ್ಕೊಂಡಿರ್ತಾನೆ ಅದು ಆ ವರ್ಷದಲ್ಲದು ಟ್ಯಾಕ್ಸಬಲ್ ಆಗುತ್ತೆ. ದೆನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಏನು? ಇಫ್ ಯು ಹ್ಯಾಸ್ ಗಾಟ್ ಅನ್ ಇಂಟೆನ್ಷನ್ ಟು ಪರ್ಚೇಸ್ ವಿದಿನ್ 2 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ದಿ LTCA ಆರ್ ಆ್ಯಸ್ ಫಾರ್ ಆಸ್ ಕನ್ಸ್ಟ್ರಕ್ಷನ್ ಈಸ್ ಕನ್ಸರ್ಡ್ ವಿತಿನ್ 3 years 3 ವರ್ಷದೊಳಗಾಗಿ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿಸ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಅವನೇನು ಮಾಡಬೇಕು ಅಂತ ಹೇಳಿದ್ರೆ CGA ಸ್ಕೀಮಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಓಪನ್ ಮಾಡಿ ಅದನ್ನು ಅವನು ಡೆಪಾಸಿಟ್ ಮಾಡಬೇಕಾಗುತ್ತೆ. ಇದಿಷ್ಟು 54Fಗೆ ಇರುವಂಥ ಪ್ರಾವಿಷನ್ಸು. ಈಗ ನೋಡಿ ಎಷ್ಟು ಪ್ರೊಪೋರ್ಷನೇಟಾಗಿ ಎಕ್ಸಂಪ್ಷನ್ ಸಿಗುತ್ತೆ. ಟ್ರಾನ್ಸ್ಫರ್ ಆಫ್ ಎನಿ LTC ಇದೆ 54Fಗೆ ಸಂಬಂಧಪಟ್ಟಿದೆ. ಆ ಪ್ರೊಪೋರ್ಷನೇಟ್ ಎಷ್ಟು ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಫ್ ದ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಹೊಸದಾಗಿ ಏನು ಪರ್ಚೇಸ್ ಅಂದರೆ LTCಯನ್ನು ಸೇಲ್ ಮಾಡಿದಾಗ ಕ್ಯಾಪಿಟಲ್ ಗೇನ್ ಬಂದಿದೆ, ಆ ಕ್ಯಾಪಿಟಲ್ ಗೇನಲ್ಲಿ ಅವನೇನಾದರೂ ಮತ್ತೆ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಿದ್ರೆ ಇಫ್ ದ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಈಸ್ ಮೋರ್ ದ್ಯಾನ್ ನೆಟ್ ಸೇಲ್ ಕನ್ಸಿಡ್ರೇಷನ್, ನೆಟ್ ಸೇಲ್ ಕನ್ಸಿಡ್ರೇಷನ್ಗಿಂತ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ಆಗ ಫುಲ್ ಅಮೌಂಟ್ ಆಫ್ ಎಕ್ಸಂಪ್ಷನ್ ಅವನಿಗೆ ಸಿಗುತ್ತೆ. ಅಂದರೆ ಏನು ಇನ್ವೆಸ್ಟ್ಮೆಂಟ್ ಮಾಡುತ್ತಾನೋ ಅಷ್ಟನ್ನು ಅವನು ಎಕ್ಸಂಪ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು, ಪ್ರೊವೈಡೆಡ್ ಇಫ್ ದ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಈಸ್ ಮೋರ್ ದ್ಯಾನ್ ನೆಟ್ ಸೇಲ್ ಕನ್ಸಿಡ್ರೇಷನ್. ನೆಟ್ ಸೇಲ್ ಕನ್ಸಿಡ್ರೇಷನ್ ಅಂದರೆ ಸೇಲ್ ಕನ್ಸಿಡ್ರೇಷನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದಾಗ ಬರುತ್ತಲ್ಲ ನಿಮಗೆ ಅದು ನೆಟ್ ಅಮೌಂಟು, ಅದನ್ನು ನೆಟ್ ಸೇಲ್ ಕನ್ಸಿಡ್ರೇಷನ್ ಅಂತ ಕರಿತೀವಿ. ಆ ನೆಟ್ ಸೇಲ್ ಕನ್ಸಿಡ್ರೇಷನ್ಗಿಂತ ಜಾಸ್ತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಆಗ ಫುಲ್ ಅಮೌಂಟ್ ಆಫ್ ಎಕ್ಸಂಪ್ಷನ್ ಅವನಿಗೆ ಸಿಗುತ್ತೆ. ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾನೆ ನ್ಯೂ ಹೌಸ್ ಪ್ರಾಪರ್ಟಿ ಮೇಲೆ ಅಷ್ಟು ಎಕ್ಸಂಪ್ಷನ್ ಸಿಗುತ್ತೆ. ಇಲ್ಲ ಅಂದರೆ ನೋಡಿ, ಇಫ್ ದ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಈಸ್ ಲೆಸ್ ದ್ಯಾನ್ ನೆಟ್ ಸೇಲ್ ಕನ್ಸಿಡ್ರೇಷನ್, ಹೊಸದಾಗಿ ಪರ್ಚೇಸ್ ಮಾಡ್ತಿರುವಂಥ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಿರುವಂಥ ಹೌಸ್ ಪ್ರಾಪರ್ಟಿ NSCಗಿಂತ ನೆಟ್ ಸೇಲ್ ಕನ್ಸಿಡ್ರೇಷನ್ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಆಗೇನಾಗುತ್ತೆ ಅಂತ ಹೇಳಿದ್ರೆ ದೆನ್ ಓನ್ಲಿ ಪ್ರೊಪೋರ್ಷನೇಟ್ ಅಮೌಂಟ್ ಈಸ್ ಎಕ್ಸಂಪ್ಟೆಡ್. ಎಷ್ಟು ನೋಡಿ, ಇದು ಎಕ್ಸಂಪ್ಷನ್ ಈಸ್ ಈಕ್ವಲ್ ಟು LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿರುತ್ತಲ್ಲ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡ್ರೇಷನ್. ನೆಟ್ ಸೇಲ್ ಕನ್ಸಿಡ್ರೇಷನ್ ಇಂಟು LTCG ಇಂಟು ಇನ್ವೆಸ್ಟ್ಮೆಂಟ್ ಇನ್ ಹೌಸ್ ಪ್ರಾಪರ್ಟಿ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಎಕ್ಸಂಪ್ಷನ್ ಎಷ್ಟು ಅನ್ನೋದನ್ನ ಕ್ಲೈಮ್ ಮಾಡ್ಕೋಬೇಕಾಗತ್ತೆ. 54F 54Fಗೆ ಮಾತ್ರ ಇದು ಪ್ರೊಪೋರ್ಷನೇಟ್, ಬೇರೆ ಇನ್ಯಾವುದಕ್ಕೂ ಇಲ್ಲ. ಹಾಗಾಗಿ ಈ ಫಾರ್ಮುಲಾನ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ನೋಡಿ, ಇದಕ್ಕೆ ನೀವು ಫಸ್ಟು 54Fಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಹೊಸದಾಗಿ ಪರ್ಚೇಸ್ ಮಾಡ್ತಿರೋಂಥ ಹೌಸ್ ಪ್ರಾಪರ್ಟಿ NSC ನೆಟ್ ಸೇಲ್ ಕನ್ಸಿಡ್ರೇಷನ್ಗಿಂತ ಜಾಸ್ತಿ ಇದೆಯಾ, ಈಕ್ವಲ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಫುಲ್ಲು ಎಕ್ಸಂಪ್ಷನ್ ಸಿಗುತ್ತೆ. NSCಗೆ ಹೊಸ ಹೌಸ್ ಪ್ರಾಪರ್ಟಿ ವ್ಯಾಲ್ಯೂ NSCಗಿಂತ ಕಡಿಮೆ ಇದ್ದರೆ ಹಾಗೇನು ಮಾಡಬೇಕು, ಈ ಫಾರ್ಮುಲಾನ ಅಪ್ಲೈ ಮಾಡಿ ಎಷ್ಟು ಎಕ್ಸಂಪ್ಷನ್ ಅಮೌಂಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ.
only proportionate amount is exempted if the cost of new asset is less than net sale consideration. ಸೊ ಇದನ್ನು ಒಂದ್ಸರಿ ಇನ್ನೂ ಎರಡು ಸರಿ ನೋಡಿ ನೀವು ವಿಡಿಯೋನ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇದು ಪ್ರೊಪೋರ್ಷನೇಟ್ ಅಮೌಂಟು ಈ 54Fಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಓಕೆ, ಐ ಥಿಂಕ್ ಯು people have understood this. With this I conclude today's session. Thank you.